ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ, ಎಸ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಗಡ್ಡಿಮಾಳ್. ಇಂದಿನ ಮುಖ್ಯಾಂಶಗಳು. ಶಹರ ಪೊಲೀಸ್ ಠಾಣೆಯಲ್ಲಿ BS ತಳವಾರ್ ನೇತೃತ್ವದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶಾಂತಿ ಸಭೆ. ಹಲ್ಫಲಾ ಮಸೀದಿಯಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟ. ಒಳಬಳ್ಳಾರಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾಗಿ. ಶ್ರೀ ಹವಾ ಮಲ್ಲಿನಾಥ್ ನಿರ್ಗುಡಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಅಮರ ಬಲಿದಾನ್ ದಿನಾಚರಣೆ. ನಾಳೆ ಬೂತಲದಿನ್ನಿ ಗ್ರಾಮದಲ್ಲಿ JMSನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಜೋಳ ಖರೀದಿ ಚುರುಕುಗೊಳಿಸಿ ನೋಡಲ್ ಅಧಿಕಾರಿಗಳಿಗೆ MLC ಬಸನಗೌಡ ಬಾದರ್ಲಿ ಸೂಚನೆ. ಸಿಂಧನೂರಿನ ಕಾರುಣ್ಯಾಶ್ರಮದ ಚನ್ನಬಸಯ್ಯ ಸ್ವಾಮಿಯರ ಮಠ. ಇಲ್ಲಿ ಸುಮಾರು 7 ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ. ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ. ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಎನ್ನುವ ಒಂದು ವಿಶೇಷವಾದ ಒಂದು ಅಂಶವನ್ನು ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ. ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರುಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾನಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ. ಕಾರುಣ್ಯದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗಲಿ ಅಂತೇಳಿ ವಿನಂತಿಸಿಕೊಳ್ತೀನಿ. ಜೈ ಜೈ ಭಾರತ್. ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ 11,000, 25,000, 51,000 ಕ್ಯಾಟಗರಿ ಮಾಡಿದೀವಿ. ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗಳಿದ್ರೆ ಕಾರುಣ್ಯಾಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ನಿವೇಶನಕ್ಕಾಗಿ ತಾವು ಕೈ ಜೋಡಿಸಬಹುದು. ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಸ್ಕಾರ. ವಾರ್ತೆಗಳ ವಿವರ. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ನಗರದ ಶಹರ ಪೊಲೀಸ್ ಠಾಣೆಯಲ್ಲಿಂದು ಶಾಂತಿ ಸಭೆ ನಡೆಯಿತು. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ DYSP BS ತಳವಾರ್ ಮಾತನಾಡಿ, ಸರ್ವ ಸಮುದಾಯಗಳು ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸುವ ಮೂಲಕ ಸಹಬಾಳ್ವೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತೆ ಸಲಹೆ ನೀಡಿದರು. ಯುಗಾದಿ ಹಾಗೂ ರಂಜಾನ್ ಹಬ್ಬವು ಒಟ್ಟಾಗಿ ಬಂದಿದೆ. ಕಳೆದ ಬಾರಿ ಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬವು ಒಟ್ಟಾಗಿ ಬಂದಿದ್ದವು. ಆಗ ಸಾಮರಸ್ಯ, ಸೌಹಾರ್ದ ಹಾಗೂ ಅತ್ಯಂತ ಶಾಂತಿಯುತವಾಗಿ ಆಚರಿಸಲಾಗಿತ್ತು. ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಿ ಕಾನೂನು ನಿಯಮಗಳನ್ನು ಪಾಲಿಸುವಂತೆ ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ PI ದುರ್ಗಪ್ಪ ಮಾತನಾಡಿದರು. ಈ ವೇಳೆ ಈದ್ಗಾ ಕಮಿಟಿ ಅಧ್ಯಕ್ಷ ಹಾರೂನ್ ಸಾಬ್ ಜಾಗೀರ್ದಾರ್, ಮುಖಂಡರಾದ ವೈ ನರೇಂದ್ರನಾಥ, ಹುಸೇನ್ ಸಾಬ್, ಜಿಲಾನಿ ಪಾಷಾ, MD ನದಿಮುಲ್ಲಾ, ರಾಮಣ್ಣ ಸಾಸಲ್ಮರಿ, ಯೋಗ ಗುರು M ಭಾಸ್ಕರ್, ವೀರೇಶ್ ಯಡಿಯೂರ್ಮಠ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಈ ಸಂದರ್ಭದಲ್ಲಿ 31 ಆಗ್ತಾವಲ್ಲ, 31 ರಂಜಾನ್ ಆಗ್ತದೆ, 28 ಯುಗಾದಿ. ಎಲ್ಲ ಮುಖಂಡರು ಸೇರಿ ದುರ್ಗಪ್ಪನವ್ರು ಹೇಳಿದ್ರು, ಕೊನೆಯ ದಿನ ನಾವು ಹಿಂದಿನ ಲಾಸ್ಟ್ ಇಯರ್ ಸ್ವಲ್ಪ ನೋಡಿದ್ವಿ. ಹುಡುಗರೆಲ್ಲ ನಿಮ್ಮಲ್ಲಿರುವಂಥ ಮತ್ತೆ ಅಲ್ಲಿರುವಂಥ ನಿಮ್ಮ ಓಣಿನಲ್ಲಿರುವಂಥ ಎಲ್ಲ ಹಿರಿಯರಿಗೆಲ್ಲ ಹೇಳಿ ಹುಡುಗರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡುವಂಥದ್ದನ್ನ ತಾವೆಲ್ಲ ತೆಗೆದುಕೊಂಡು ಆಮೇಲೆ ನಾವು ಹಿಡಿಬೇಕು, ಆಮೇಲೆ ತೊಗೊಂಡ್ಬರೋದು, ಆಮೇಲೆ ಬಿಸ್ಕೊಳಕ್ಕೆ ಬರೋದು, ಆ ಥರ ಆಗೋದು ಬೇಡ. ಎಟ್ಲಿ ಆ ಥರ ಆಗೋದಿಲ್ಲ. ಲಾಸ್ಟ್ ಟೈಮು ಭಾಳಷ್ಟು ನಾವು ಒಂದು 20-25 ಬೈಕನ್ನು ಹಿಡ್ಕೊಂಡು ಬಂದಿದ್ವಿ ರಾತ್ರಿ ಹೋಗ್ತಾರೆ. ನಾವೆಲ್ಲ ಸ್ವಲ್ಪ ಹುಡುಗರಿಗೆಲ್ಲ ಸ್ವಲ್ಪ ಹೇಳಿದ್ರು, ಹಬ್ಬವನ್ನು ಮಾಡೋಣ. ಹಬ್ಬಗಳನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ಮಾಡಿದಂಥ ಹಬ್ಬಗಳಿವೆ. ಎಲ್ಲರಿಗೂ ಕೂಡ ಮುಸ್ಲಿಂ ಆಗಲಿ ಹಿಂದೂಗಳಾಗಲಿ. ಕಳ್ತನ ಇದೆ, ಸುಳ್ಳಿದೆ, ದೋಖ ಇದೆ, ಇವೆಲ್ಲವನ್ನು ನೀವು ಅದರಿಂದ ದೂರ ಇರಬೇಕಂತ ದೇವನ ಅಪೇಕ್ಷೆ ಆಗಿದೆ. ನಾವು ಇನ್ನೊಬ್ಬರಿಗೆ ಚಾಟಿ ಮಾಡಬಾರ್ದು, ಏನು ದೋಖ ಮಾಡೋದು, ಸುಳ್ಳು ಹೇಳಬಾರ್ದು, ಚುಗುಲಿ ಮಾಡಬಾರ್ದು. ಇವೆಲ್ಲ ಅಶುದ್ಧವಾದಗಳ ಎಲ್ಲವೂ ನಿಷೇಧಿಸಲ್ಪಟ್ಟಂಥ ಇವೆಲ್ಲ ವಿಷಯಗಳು. ಅವುಗಳನ್ನು ದೂರವಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ನಡೆಯುವಂಥ ವ್ಯಕ್ತಿಯಾಗಿ ನಾವು ಈ ಮೂಲಕ ನಾವು ಈ ಸಮಾಜದಲ್ಲಿ ಗುರುತಿಸಬೇಕು. ಆ ರೋಜಾಗಳ ಉಪವಾಸಗಳ ಹಿನ್ನೆಲೆ ಇದು. ಹಲ್ಫಲಾ ಮಸೀದಿಯಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಒಳಬಳ್ಳಾರಿ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾಗವಹಿಸಿ ಮಾತನಾಡಿ, ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ನಮ್ಮ ಧರ್ಮದ ಜೊತೆಗೆ ಇತರೆ ಧರ್ಮೀಯರಿಗೆ ಗೌರವಿಸಿ ಸಮನ್ವಯದಿಂದ ಜೀವಿಸಬೇಕು, ಅಂದಾಗ ಮಾತ್ರ ಒಳಿತಾಗಲಿದೆ ಎಂದು ಆಶೀರ್ವದಿಸಿದರು.
ನಂತರ ಡಾಕ್ಟರ್ ಚನ್ನನಗೌಡ ಪಾಟೀಲ್, ಡಾಕ್ಟರ್ ಚನ್ನಬಸವ ಪಾಟೀಲ್, ಡಿವೈಎಸ್ಪಿ BS ತಳವಾರ್, DH ಕಂಬಳಿ, ಪ್ರಹ್ಲಾದ್ ಗುಡಿ, ಶಿವನಗೌಡ ಕೊರೆಬಾಳ್ ಸೇರಿದಂತೆ ಅನೇಕರು ಮಾತನಾಡಿದರು. ಈ ವೇಳೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, CPI ವೀರರೆಡ್ಡಿ, PI ದುರ್ಗಪ್ಪ, ಮುಖಂಡರಾದ HN ಬಡಿಗೇರ್, ಕಾಜಿ ಮಲ್ಲಿಕ್, ಪಂಪಯ್ಯ ಸ್ವಾಮಿ ಸಾಲಿಮಠ್, ಫೇರೂಜ್, MD ನದಿಮುಲ್ಲಾ, ಜಿಲಾನಿ ಪಾಷಾ, ಹುಸೇನ್ ಸಾಬ್, ಚಾಂದ್ ಪಾಷಾ, ಜಾವಿದ್ ಏತ್ಮಾರಿ, ಶಾಲಂ, ತನ್ವೀರ್, ಸೈಯದ್ ಅಖ್ತರ್, ಅಕ್ರಮ್ ಸಾಬ್, ಸೈಯದ್ ಬಂದೇನವಾಜ್ ಸೇರಿದಂತೆ ಅನೇಕರಿದ್ದರು. ಮಾಡಲಿಕ್ಕೆ ಸಹಜವಾಗ್ತದೆ. ಆ ಸಹಜವಾಗಿರ್ತಕ್ಕಂಥ ಧರ್ಮವನ್ನು ಆಚರಣೆ ನಾವು ಎಲ್ಲಿವರೆಗೆ ತರೋದಿಲ್ಲ ಅಲ್ಲಿವರೆಗೆ ನಾವು ಪರಮಾತ್ಮನ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪರಮಾತ್ಮನ ನಾವೆಲ್ಲ ರೀತಿ ಎಲ್ಲರೂ ಅವನ ಹೆಸರನ್ನು ಕೊಡ್ಕೊಂಡು ಆ ಪರಮಾತ್ಮನನ್ನು ಕೊಡ್ಕೊಂಡು ಆ ಹಬ್ಬವನ್ನು ನೀವೇನು ಆಚರಣೆ ಒಗ್ಗಟ್ಟಿನಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತೀರಿ, ಉಪವಾಸ ಹಬ್ಬವನ್ನು ಮಾಡ್ತೀರಿ, ಉಪವಾಸಿದ್ದು ಪರಮಾತ್ಮನ ಕೂತ್ಕೊಂಡು ಆ ಹಬ್ಬನ ಮಾಡಿ ನೀವು ಪರಮಾತ್ಮನ ಹೇಗೆ ಅಲ್ಲ ಅಂತ ಕೂತ್ಕೊಂಡು ಪರಮಾತ್ಮನ ಧ್ಯಾನ ಮಾಡ್ತೀರಿ, ಅದೇ ರೀತಿಯಾಗಿ ಎಲ್ಲರೂ ಅವರವರ ಧರ್ಮದಂತೆ ಎಲ್ಲರೂ ಒಂದಾಗಿ ಆ ಪರಮಾತ್ಮನ ಧ್ಯಾನ ಮಾಡೋದೇ ಆಗ ಧರ್ಮ ಅಂತಕ್ಕಂಥದ್ದು, ಆಚರಣೆ ಅಂತಕ್ಕಂಥದ್ದು. ಎಲ್ಲರೂ ನಾವು ಒಂದಾಗಿ ಬಾಳೋಣ. ಇವನಾರವ ಎಂತೆಂತಿದ್ರೆಯ ಇವ ನಮ್ಮವ ಕೂಡಲ ಸಂಗಮ ದೇವರ ಮನೆಯ ಮಗನಂತೆನಿಸುವ ಹಾಗೆ ನಾವೆಲ್ಲರೂ ಒಂದಾಗಿ ಬಾಳೋಣ, ಎಲ್ಲರೂ ಒಂದಾಗಿ ಇರೋಣ, ಎಲ್ಲರೂ ಒಂದಾಗಿ ಹೋಗೋಣ, ಎಲ್ಲರೂ ಧರ್ಮದ ಒಂದೇ ಆಗಿ ಹೋಗಿ ನಡೆದುಕೊಂಡು ಅಣ್ಣ ತಮ್ಮರ ಮಕ್ಕಳ ಪರಮಾತ್ಮ ಮಕ್ಕಳಾಗಿ ಹೋಗೋಣ ಅಂತ ಮಾಡಿ ಸನ್ಮಾರ್ಗದಲ್ಲಿ ನಡೆದರೆ ಆತನು ಹಬ್ಬದ ದಿವಸ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಮಗುವಿಗಿಂತಲೂ ಪವಿತ್ರನಾಗುತ್ತಾನೆ. ಈ ರೀತಿ ಈ ಪವಿತ್ರ ತಿಂಗಳಿನಿಂದ ಎಲ್ಲ ಮುಸ್ಲಿಮರ ಜೀವನದಲ್ಲಿ ಸತ್ತವಂತಿಕೆ, ನೀತಿವಂತಿಕೆ, ಪರೋಪಕಾರ ಮಾಡುವ ಗುಣ, ಬಡವರಿಗೆ ಸಹಾಯ ಮಾಡುವ ಮನಸ್ಸು, ನಿರ್ಗತಿಕರ ಮೇಲೆ ಕರುಣೆ ತೋರುವ ಸ್ವಭಾವ ಸ್ವಾಭಾವಿಕವಾಗಿಯೇ ಹುಟ್ಟಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ರಂಜಾನ್ ತಿಂಗಳಿನಲ್ಲಿ ಉಪವಾಸ ಇಡುವುದರಿಂದ ದೈಹಿಕವಾಗಿಯೂ ನಾವು ಸದೃಢವಾಗುತ್ತೇವೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಹೋರಾಟಗಾರರನ್ನು ರಾಜಕೀಯ ಪಕ್ಷಗಳು ಜನರಿಂದ ಮರೆಮಾಚುತ್ತಿವೆ. ಆದರೆ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಹೋರಾಟಗಾರರ ಬಲಿದಾನದ ದಿನವನ್ನು ಆಚರಣೆ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿದ್ದು ಶ್ಲಾಘನೀಯ ಕಾರ್ಯ ಎಂದು ಜೈ ಕರ್ನಾಟಕ ಸಂಘಟನೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾರ್ವಾಡ್ ಹೇಳಿದರು. ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿರವರು ಸ್ವಾತಂತ್ರ್ಯ ಹೋರಾಟಗಾರರ ಅಮರ ಬಲಿದಾನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಪುನಃ ಸೇಡಮಿಗೆ ಸಿಂಧನೂರು ಮುಖಾಂತರ ಪ್ರಯಾಣ ನಡೆಸಿದ್ದರು. ಮಂಗಳವಾರದಂದು ಸಂಜೆ ಜೈ ಕರ್ನಾಟಕ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಬಡಿಗೇರ್ ಪೂಜ್ಯರನ್ನು ಬರಮಾಡಿಕೊಂಡು ಗೌರವ ಸಲ್ಲಿಸುವ ಮೂಲಕ ಮೆರವಣಿಗೆ ನಡೆಸಿ ಬೀಳ್ಕೊಟ್ಟರು. ಈ ವೇಳೆ ಹಿರಿಯ ಮುಖಂಡ HN ಬಡಿಗೇರ್, ವೈಜನಾಥ್ ಝಳಕಿ, ಮಲ್ಲೇಶ್ ಹಡ್ರೋಡ್, ಸಂದೀಪ್ ಬಡಿಗೇರ್, ಬಸವರಾಜಗೌಡ ಪೊಲೀಸ್ ಪಾಟೀಲ್ ಅಮರಾಪುರ, ಬಸವರಾಜ್ ಅಮರಾಪುರ ಸೇರಿದಂತೆ ಶ್ರೀ ಹವಾ ಮಲ್ಲಿನಾಥ್ ನಿರ್ಗುಡಿಯವರ ಭಕ್ತಾದಿಗಳು ಇದ್ದರು. ನಾಳೆ ಗುರುವಾರ ತಾಲೂಕಿನ ಭೂತಲದಿನ್ನಿ ಗ್ರಾಮದಲ್ಲಿ 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಮ್ಮಿಕೊಂಡಿದೆ. ಘನತೆಯ ಬದುಕು ನಮ್ಮ ಹಕ್ಕು ಎನ್ನುವ ಈ ವರ್ಷ ಸಂಘಟನೆ ತನ್ನ ಘೋಷವಾಕ್ಯವಾಗಿ ಇಟ್ಟುಕೊಂಡಿದ್ದು ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅತಿಥಿಗಳಾಗಿ ರಾಜ್ಯ ಅಧ್ಯಕ್ಷರಾದ ಮೀನಾಕ್ಷಿ ಬಾಳಿ ಹಾಗೂ ರಾಜ್ಯ ಮುಖಂಡರಾದ ಲಕ್ಷ್ಮಿಯವರು ಭಾಗವಹಿಸಲಿದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಹಿಳಾ ಸದಸ್ಯರು ಭಾಗವಹಿಸಲಿದ್ದು ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗೆ ಆಟಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಬೂತಲದಿನ್ನಿ, ಮಲ್ಲಾಪುರ, ಕಲ್ಲೂರು ಕ್ಯಾಂಪ್, ತೆಗ್ಗಿನಿ ಕ್ಯಾಂಪ್, ರೈತನಗರ ಕ್ಯಾಂಪ್ ಮಹಿಳೆಯರು, ಪುರುಷರು ಭಾಗವಹಿಸಲು ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ಹಾಗೂ KPRS ಅಧ್ಯಕ್ಷ H ವಿರೂಪಾಕ್ಷಗೌಡ ವಿನಂತಿ ಮಾಡಿದ್ದಾರೆ. ಖರೀದಿ ಕೇಂದ್ರಗಳಲ್ಲಿ ದಿನವೂ ಹೆಚ್ಚಿನ ಪ್ರಮಾಣದಲ್ಲಿ ಜೋಳ ಖರೀದಿಸುವ ಮೂಲಕ ಖರೀದಿ ಪ್ರಕ್ರಿಯೆ ಚುರುಕುಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸುವಂತೆ MLC ಬಸನಗೌಡ ಬಾದರ್ಲಿ ನೋಡಲ್ ಅಧಿಕಾರಿಗಳ ಸಭೆ ಕರೆದು ತಮ್ಮ ಜನಸ್ಪಂದನ ಕಚೇರಿಯಲ್ಲಿ ಸೂಚನೆ ನೀಡಿದರು. ಅಧಿಕಾರಿಗಳ ಸಭೆಯಲ್ಲಿ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜೋಳ ಖರೀದಿ ಪ್ರಕ್ರಿಯೆ ಆರಂಭವಾಗಿದ್ದು ಆದಷ್ಟು ಶೀಘ್ರಗತಿಯಲ್ಲಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಖರೀದಿ ಪ್ರಕ್ರಿಯೆ ನಡೆಸಬೇಕು. ಯಾವುದೇ ರೀತಿಯ ವಿಳಂಬವಾಗದಂತೆ ಕಾಳಜಿ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ನಂತರ ಕೆಲವೊತ್ತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಇದ್ದರು. ತಾಲೂಕಿನ ರಂಗಾಪುರ ಕ್ಯಾಂಪಿನಲ್ಲಿ 60 ಲಕ್ಷ, ವೆಂಕಟೇಶ್ವರ ಕ್ಯಾಂಪಿನಲ್ಲಿ 80 ಲಕ್ಷ, ಹಂಚಿನಾಳ್ ಗ್ರಾಮದಲ್ಲಿ 50 ಲಕ್ಷ ಸರಿ ಸುಮಾರು 1.90 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬುಗೌಡ ಬಾದರ್ಲಿ.
ಇದೇ ವೇಳೆ ರಂಗಾಪುರ ಕ್ಯಾಂಪ್, ವೆಂಕಟೇಶ್ವರ ಕ್ಯಾಂಪ್ ಹಾಗೂ ಹಂಚಿನಾಳ ಗ್ರಾಮದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಶಹರ ಪೊಲೀಸ್ ಠಾಣೆಯಲ್ಲಿ BS ತಳವಾರ್ ನೇತೃತ್ವದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶಾಂತಿ ಸಭೆ. ಹಲ್ಫಲಾಂ ಮಸೀದಿಯಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟ. ಒಳಬಳ್ಳಾರಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾಗಿ. ಶ್ರೀ ಹವಾ ಮಲ್ಲಿನಾಥ್ ನಿರ್ಗುಡಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಅಮರ ಬಲಿದಾನ್ ದಿನಾಚರಣೆ. ನಾಳೆ ಬೂತಲದಿನ್ನಿ ಗ್ರಾಮದಲ್ಲಿ JMSನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಜೋಳ ಖರೀದಿ ಚುರುಕುಗೊಳಿಸಿ ನೋಡಲ್ ಅಧಿಕಾರಿಗಳಿಗೆ MLC ಬಸನಗೌಡ ಬಾದರ್ಲಿ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು ವಿದ್ಯಾರ್ಹತೆ SSLC ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ, ನರ್ಸಿಂಗ್ GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್ ಸಿಂಧನೂರು. ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಫೋನ್ ನಂಬರ್ 8197143588, 8904242655, 9036731385. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.